ಈಗಿನ ಕಾಲದಲ್ಲಿ 3 ಸಮಸ್ಯೆಗಳು ಕಾಮನ್ ಆಗಿದೆ. ಒಂದು, ಜನರಿಗೆ ಕೆಲಸ ಇಲ್ಲ. 2, ಕೆಲಸ ಮಾಡೋಕೆ ಜನ ಸಿಕ್ತಿಲ್ಲ. ಮತ್ತೆ 3ನೇದು, ಯಾರನ್ನ ಕೆಲ್ಸಕ್ಕೆ ಇಟ್ಕೊಂಡಿದೀವೋ ಅವ್ರು ಆ ಕೆಲ್ಸಕ್ಕೆ ಲಾಯಕೆ ಇಲ್ಲ. ಅಲ್ಲ, ಇಷ್ಟೊಂದು ವಟವಾಟ ಅಂತಾನೆ ಇರ್ತೀಯಲ್ಲ, ನಿನ್ನ ಗಂಡ ನಿಂಗೇನಲ್ವಾ? ವಟವಾಟ ಅನ್ನೋದ್ರ ಜೊತೆ ಅಡುಗೆನ ಚೆನ್ನಾಗಿ ಮದ್ದಿನಿ ಅಡಕೆ. ನನ್ನ ಗಂಡ ಇನ್ನು ಮನೆಯಿಂದ ಆಚೆ ಹಾಕಿಲ್ಲ. ಹುಟ್ಟಿ ನಿಮ್ಮಮ್ಮ ಹೇಳಿದ್ರು ನೀನ್ ಕೆಲ್ಸಾನೇ ಮಾಡಲ್ವಂತೆ. ಅಣ್ಣ, ಒಳ್ಳೆ ಕೆಲ್ಸ ಮಾಡಿದ್ರೆ ಕೆಟ್ಟ ಕಣ್ಣು ಬೀಳುತ್ತೆ, ಕೆಟ್ಟ ಕೆಲ್ಸ ಮಾಡಿದ್ರೆ ಏಟು ಬೀಳುತ್ತೈತೆ. ಅದಕ್ಕೆ ರಿಸ್ಕ್ ಬೇಡ ಅಂತ ಕೆಲ್ಸಾನೇ ಮಾಡಲ್ಲ. ಫ್ರೆಂಡ್ಸ್, ಕೊನೆಗೂ ಈ ಮಂತ್ ದುಡ್ಡು ನಂಗೆ ಬಂದಿದೆ. ನೀವ್ ಅನ್ಕೊಂಡ ಹಾಗೆ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ ಇಂದ ಅಲ್ಲ, ಅದಕ್ಕಿಂತ ದೊಡ್ಡ ಪ್ಲಾಟ್ಫಾರ್ಮ್ ನನ್ ಗಂಡನ್ ಪಾಕೆಟ್ ಇಂದ, ಅದು ವಿದೌಟ್ ಮಾನಿಟೈಸಿಂಗ್. ಹೋಲಿ ಹಬ್ಬ ಹತ್ರ ಬರ್ತಾ ಇದೆ. ಸಂಕ್ರಾಂತಿಲಿ ಗಂದಂಗೆ ಹೇಳಿದ್ದೆ ಎಲ್ಲ ಬಟ್ಟೆ ಹಳೆದಾಗಿದೆ, ಹೊಸ ಬಟ್ಟೆ ಬೇಕು ಅಂತ. ಈಗ ಹೋಲಿ ಹಬ್ಬಕ್ಕೆ ಹಳೆ ಬಟ್ಟೆ ಹಾಕೊಳ್ಳೋಣ ಅಂದ್ರೆ ಎಲ್ಲ ಹೊಸದಾಗಿ ಕಾಣಿಸ್ತಿದೆ. ನನ್ ಸೊಸೆ ತುಂಬಾ ಜಾಣೆ. ಅತ್ತೆ ಎಷ್ಟು ಚೆನ್ನಾಗಿ ಅಡಿಗೆ ಮದ್ದಿರಾ ಅಂತ ಹೇಳ್ತಾ ನನ್ನ ಹತ್ರನೇ ಎಲ್ಲಾ ಅಡಿಗೆ ಮಾಡಿಸ್ತಲೆ. ಆದ್ರೆ ನಾನು ಖುಷಿಯಾಗಿ ಅವಳಿಗೋಸ್ಕರ ಮದ್ದಿನಿ. ಅವಳು ನನ್ ಮಗಳೇ ಅಲ್ವಾ? ಮನೇಲಿ ಕೆಲ್ಸ ಮಾಡಿ ಮಾಡಿ ಮೆಂಟಲ್ ಪ್ರಾಬ್ಲಮ್ ಆಗುತ್ತೆ. ಸ್ವಲ್ಪ ಆಚೆ ಹೋಗಿ ಶಾಪಿಂಗ್ ಮಾಡೋಣ ಅಂದ್ರೆ ಫಿನಾನ್ಷಿಯಲ್ ಪ್ರಾಬ್ಲಮ್ ಆಗುತ್ತೆ. ಏನ್ ಮಾಡೋದು ನೀವೇ ಹೇಳಿ.